ನಮಸ್ಕಾರ. ನಾನು ಡಾಕ್ಟರ್ ಇಂದಿರಾ, ಸ್ತ್ರೀರೋಗ ತಜ್ಞೆ. ದೊಡ್ಡಬಳ್ಳಾಪುರದಲ್ಲಿ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕ್ಲಿನಿಕ್ಗೆ ಬರುವಂತ ಹೆಣ್ಮಕ್ಳು ಫಸ್ಟ್ ಕೇಳ್ತೀನಿ, ಏನು ಊಟ ಮಾಡ್ತೀರಾ ಅಂತ ಕೇಳಿದಾಗ ಮೊದಲಿದಾಗಿ ಬಿಸ್ಕೆಟು, ಟೀ, ಕಾಫಿ ಈ ಥರ ಎಲ್ಲ ಹೇಳ್ತಾ ಹೋಗ್ತಾರೆ. ಮೈದಾ, ಬ್ರೆಡ್ಡು ಅದೆಲ್ಲಾನು ಒಳ್ಳೆಯದ ಅಂತ ಅವ್ರಿಗೆ ನಾನು ಮತ್ತೆ ಪ್ರಶ್ನೆ ಕೇಳ್ತೀನಿ. ಅವ್ರಿಗೆ ಉತ್ತರ ಗೊತ್ತಿರಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಜಂಕ್ ಫುಡ್ ಅಂತ. ಜಂಕ್ ಫುಡ್ ಅಂದ್ರೆ ನಮಗೆ ಉಪಯೋಗಕ್ಕೆ ಬರದೇ ಇರುವಂತ ಎಂಟಿ ಕ್ಯಾಲರಿ ಕೊಡುವಂತಹ ಒಂದು ಆಹಾರ. ಎಂಟಿ ಕ್ಯಾಲರಿ ಅಂದ್ರೆ ಏನು? ಅದರಲ್ಲಿ ಯಾವುದೇ ರೀತಿಯಾದ ದೇಹಕ್ಕೆ ಉಪಯೋಗವಾಗುವಂತಹ, ಬೆಳವಣಿಗೆಗೆ ಉಪಯೋಗವಾಗುವಂತಹ ಅಂಶಗಳು ಇರೋದಿಲ್ಲ. ಕೇವಲ ಸಕ್ಕರೆ ಅಂಶ ಮಾತ್ರ ಕ್ಯಾಲೋರಿ ಆಗಿ ನಮಗೆ ಸಿಗುವುದರಿಂದ ಅದನ್ನ ಎಂಟಿ ಕ್ಯಾಲೋರಿ ಅಂತ ಕರಿತೀವಿ. ತುಂಬಾ ಜನ ಹಿರಿಯರು ಬರ್ತಾರೆ, ಅವರಿಗೆ ಕೂಡ ಜಂಕ್ ಫುಡ್ ಅಂತಂದ್ರೆ ಜಂಕ್ ಅಂದ್ರೆ ಏನು ಅಂತ ಕೇಳ್ತೀನಿ. ಜಂಕ್ ಅಂದ್ರೆ ಜಂಕ್ ಫುಡ್ ಅಂತಾರೆ. ಇದು ಸಾಧಾರಣವಾಗಿ ಬರುವಂತ ಉತ್ತರ. ಎಂತ ದೊಡ್ಡವರೇ ಆಗ್ಲಿ, ಎಷ್ಟು ವಯಸ್ಸಿನಾದವರೇ ಆಗ್ಲಿ, ಜಂಕ್ ಅಂದ ತಕ್ಷಣ ಅದಕ್ಕೆ ಫುಡ್ ಅನ್ನ ಸೇರಿಸ್ಬಿಡ್ತಾರೆ. ಜಂಕ್, JUNK, ಈ ಪದದ ಅರ್ಥ ಏನಪ್ಪಾ ಅಂತ ಯಾವತ್ತಾದ್ರೂ ನೀವು ನೋಡಿದೀರಾ? ಜಂಕ್ ಅಂದ್ರೆ ಏನು? ಅದು ಡಸ್ಟ್ಬಿನ್, ವೇಸ್ಟ್ ಬಾಸ್ಕೆಟ್, ಕಚಡ, ಕೊಳೆ ಅಂತ ಆಗುತ್ತೆ. ಜಂಕ್ ಫುಡ್ ಅಂದ್ರೆ ಏನು? ಈ ಎಲ್ಲದರ ಜೊತೆ ಇರುವಂತಹ, ಇದೆಲ್ಲದರ ಜೊತೆ ಇರಲು ಲಾಯಕ್ಕಾದಂತಹ ಆಹಾರ. ಅಂದ್ರೆ ಡಸ್ಟ್ಬಿನ್ ಅಲ್ಲಿ ಹಾಕಬೇಕಾದಂತಹ, ವೇಸ್ಟ್ ಬಾಸ್ಕೆಟ್ ಅಲ್ಲಿ ಹಾಕಬೇಕಾಗಿರುವಂತ ಆಹಾರ ಅಂತ ಅರ್ಥ. ಅದನ್ನ ಎಷ್ಟೊಂದು ಪ್ರೀತಿಯಿಂದ ಜಂಕ್ ಫುಡ್ ಅಂತ ಹೇಳಿ ತಿಂತಾರೆ. ನಾನು ಕೇಳ್ತೀನಿ, ನೀವ್ ಯಾರಾದ್ರೂ ಡಸ್ಟ್ಬಿನ್ ಅನ್ಕೊಂಡಿದೀರಾ ಅಥವಾ ವೇಸ್ಟ್ ಬಾಸ್ಕೆಟ್ ಆಗಿದ್ದೀರಾ? ನೀವು ಯಾಕೆ ಆ ವೇಸ್ಟನ್ನೆಲ್ಲ ತಗೊಂಡು ನಿಮ್ ಬಾಯಿಗೆ ಹಾಕೋತೀರಾ? ನಿಮ್ ಹೊಟ್ಟೆ ಡಸ್ಟ್ಬಿನ್ನ? ಈ ತರ ಕೇಳಿದಾಗ ತುಂಬಾ ಮಕ್ಕಳು, ಇಲ್ಲ ನಾನ್ ಡಸ್ಟ್ಬಿನ್ ಅಲ್ಲ, ನಾನ್ ತಿನ್ನಲ್ಲ ಇನ್ಮೇಲಿಂದ ಅಂತ ಮಕ್ಕಳು ಎಚ್ಚೆತ್ಕೋತಾರೆ. ದೊಡ್ಡವರು ಇನ್ನು ಅದೇ ಹಾದಿಲೇ ಇದ್ದಾರೆ. ನಾನು ಹೇಳೋದಿಷ್ಟೇ, ಆಹಾರ ನಮ್ಗೆ ಪ್ರಥಮವಾಗಿ ಆರೋಗ್ಯವನ್ನು ಕೊಡುವಂತಹ ಒಂದು ಅಂಶ. ಅದು ತುಂಬಾ ಚೆನ್ನಾಗಿರ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮ ಸಂಸ್ಕೃತಿ. ಸೊ ಹಾಗಾಗಿ ಮನೆಯಲ್ಲಿ ಮಾಡಿದಂತಹ, ಹೊಸದಾಗಿ ತಯಾರಾಗಿರುವಂತಹ ಆಹಾರ ತುಂಬಾ ಅತ್ಯುತ್ತಮವಾದ ಆರೋಗ್ಯವನ್ನ ಕೊಡಬಲ್ಲದು. ಅದೇ ರೀತಿಯಾಗಿ ಒಂದು ಜಂಕ್ ಫುಡ್ ಅಂತಂದ್ರೆ ಪ್ಯಾಕೆಟ್ ಅಲ್ಲಿ ಹಾಕಿರ್ತಾರೆ, 4-5 ತಿಂಗಳು ಮುಂಚೆ ಮಾಡಿರ್ತಾರೆ. ಅದನ್ನ ಅಲ್ಲಿಟ್ಟು ಅದಕ್ಕೆ 5 ತಿಂಗಳು 6 ತಿಂಗಳು ಶೆಲ್ಫ್ ಲೈಫ್ ಇರಬೇಕಾದ್ರೆ ಸಾಕಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಮತ್ತು ಅದು ತುಂಬಾ ಎಣ್ಣೆ ಇರುತ್ತೆ. ಯಾವ ಎಣ್ಣೆ ಅಂತ ಗೊತ್ತಾ? ಪಾಮ್ ಆಯಿಲ್. ಅಕಸ್ಮಾತ್ ನಾವ್ ಯಾರಾದ್ರೂ ಒಂದು 2-3 ಲೀಟರ್ ನಿಮ್ಗೆ ಫ್ರೀಯಾಗಿ ಕೊಟ್ರು ಕೂಡ ಪಾಮ್ ಆಯಿಲ್ ಉಪಯೋಗಿಸಕ್ಕೆ ನೀವು ತಯಾರಿದ್ದೀರಾ? ಇಲ್ಲ. ಹಾಗಾದ್ರೆ ಇದ್ರಲ್ಲಿ ಇರುವಂತಹ ಪಾಮ್ ಆಯಿಲ್ ಮಾತ್ರ ಸಲೀಸಾಗಿ ಹೊಟ್ಟೆ ಒಳಗಡೆ ಹೋಗುತ್ತೆ. ಯಾಕೆ? ನೀವು ನೋಡ್ಬೇಕಾಗಿರೋದು ಏನು? ಜಂಕ್ ಫುಡ್ ಅಂತಂದ್ರೆ ಅದರಲ್ಲಿರೋದು ಮೈದಾ. ಯಾವುದೋ ಬಿಸ್ಕೆಟು ನಮ್ಗೆ ಫ್ರೆಂಡ್ಲಿ ಇದೆ, ಗಟ್ ಫ್ರೆಂಡ್ಲಿ ಇದೆ, ಅದ್ರಲ್ಲಿ ಇಷ್ಟೊಂದು ಫೈಬರ್ ಇದೆ, ಹಂಗಿದೆ, ಡೈಜೆಸ್ಟಿವ್ ಬಿಸ್ಕೆಟು, ಏನೆಲ್ಲ ಕತೆ ಹೇಳಿದ್ರು ಕೂಡ ಅದರಲ್ಲಿ ಬೇಸಿಕ್ ಆಗಿರೋದು ಮೈದಾ ಅಂತ ಯಾರು ಮರಿಬಾರ್ದು. ಜೊತೆಗೆ ಯಾವತ್ತೇ ನೀವು ಯಾವುದೇ ಪ್ಯಾಕೆಟ್ ತಗೊಂಡಾಗ ಅದರ ಹಿಂದೆ ಇರುವಂತಹ ಇಂಗ್ರೇಡಿಯೆಂಟ್ಸ್ ಅನ್ನೋದನ್ನ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲಿ ಶುಗರ್ ಫ್ರೀ ಅಂತ ಇರುತ್ತೆ ಮೇಲ್ಗಡೆ, ಆದ್ರೆ OSC ಅಂತ ಎಂಡ್ ಆಗುವಂತ ಎಲ್ಲಾ ಇಂಗ್ರೇಡಿಯೆಂಟ್ ಕೂಡ ಆರ್ಟಿಫಿಷಿಯಲ್ ಸಕ್ಕರೆ, ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಸಿಹಿಕಾರಕ ಇರುತ್ತಲ್ಲ, ಕೃತಕ ಸಿಹಿಕಾರಕಗಳು. ಅವುಗಳು ನಮ್ಮ ದೇಹಕ್ಕೆ, ಎಸ್ಪೆಷಲಿ ಲಿವರ್ಗೆ ಮತ್ತು ಕಿಡ್ನಿಗೆ ತುಂಬಾ ಘಾಸಿಯನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಯಾವ್ದಿದೆ, ನಾವು ಬಾಯಲ್ಲಿ ಏನ್ ಹಾಕೋತಾ ಇದೀವಿ, ಯಾವ್ದನ್ನ ತಿಂತಾ ಇದೀವಿ ಅಂತ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡುವಂತ ಒಂದು ಮನಸ್ಥಿತಿ ಎಲ್ಲರೂ ಬೆಳೆಸ್ಕೋಬೇಕಾಗಿದೆ. ಮತ್ತೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಎಕ್ಸ್ಪೈರಿ ಡೇಟ್ ಅಂದ್ರೆ ಏನು? ಅದನ್ನ ಪ್ಯಾಕೆಟ್ ಓಪನ್ ಮಾಡುವ ತನಕ ಅಂತ ಅರ್ಥ. ಅದೇ ಒಂದು ಪ್ಯಾಕೆಟ್ ತಗೊಂಡ್ಬರ್ತೀರಾ, ದೊಡ್ಡ ಫ್ಯಾಮಿಲಿ ಪ್ಯಾಕ್ ತರ್ತೀರಾ, ಓಪನ್ ಮಾಡ್ತೀರಾ, ಯಾವತ್ತು ಓಪನ್ ಮಾಡ್ತೀರಾ ನಿಮ್ಗೂ ಮರ್ತ ಹೋಗಿರುತ್ತೆ. ಇವತ್ತೆಲ್ಲ ನಾಳೆ ಅಂತ ತಿಂಗಳಂಗಟ್ಲೆ ಓಪನ್ ಆಗಿರೋ ಪ್ಯಾಕೆಟ್ ಹಾಗೆ ಇಟ್ಟಿರ್ತೀರಾ. ಅದರಲ್ಲಿ ಸಾಕಷ್ಟು ರಾಸಾಯನಿಕಗಳು ವ್ಯತ್ಯಾಸ ಆಗಿರುತ್ತೆ. ಗಾಳಿಯಲ್ಲಿ ಸೇರಿದ ಸಾಕಷ್ಟು ವಿಷದ ಅಂಶಗಳು, ಟಾಕ್ಸಿನ್ ಅಂಶಗಳು ಮತ್ತೆ ಅದ್ರಲ್ಲಿ ತುಂಬಿಕೊಂಡಿರುತ್ತೆ. ಯಾಕೆಂದ್ರೆ ಅದರಲ್ಲಿ ಗ್ಲೂಕೋಸ್ ಇರುತ್ತೆ, ಸಕ್ಕರೆ ಇರುತ್ತೆ. ಹಾಗಾಗಿ ಗಾಳಿಯಲ್ಲಿರುವಂತ ಎಲ್ಲ ಬ್ಯಾಕ್ಟೀರಿಯಾಗಳು ಕೂಡ ಅದ್ರಲ್ಲಿ ಬೆಳೆಯಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಕೆಲವು ಸಲ ಗಮನಿಸಿ ನೋಡಿ, ಸಣ್ಣದಾಗಿರುವಂತಹ ಫಂಗಸ್ ಬೆಳೆದಿರುತ್ತೆ. ಸೊ ಇದನ್ನೆಲ್ಲ ಇಷ್ಟೊಂದು ದುಡ್ಡು ಕೊಟ್ಟಿದೀವಲ್ಲ ಅನ್ನೋ ಒಂದು ಸಂಕಟಕ್ಕೆ ನೀವು ಬಾಯಲ್ಲಿ ಹಾಕೊಂಡು ಅನಾರೋಗ್ಯ ತಗೋಬಾರ್ದು. ಮೊದಲನೇದಾಗಿ ಆಹಾರದ ಬಗ್ಗೆ ಎಚ್ಚರ ಇರಬೇಕು. ಮನೆಯಲ್ಲಿ ಮಾಡಿದಂತ ಆಹಾರ ಅತ್ಯುತ್ತಮ. ಏನು ಮಾಡಕ್ಕಾಗದೆ ರಾಗಿ ಗಂಜಿ ಮಾಡ್ಕೊಂಡಾದ್ರೂ ತಗೊಳ್ಳೋಣ, ಅದು ತುಂಬಾನೇ ಆರೋಗ್ಯವಂತದ್ದು. ಇಲ್ವಾ, ಒಂದು ಲೋಟ ಮಜ್ಜಿಗೆ ಕುಡಿಯೋಣ, ಯಾವ್ದಾದ್ರು ಹಣ್ಣು ತಿನ್ನೋಣ. ಸೊ ಈ ತರ ಒಂದು ಮನೋಭಾವನೆಯನ್ನ ಮಕ್ಕಳಲ್ಲೂ ದೊಡ್ಡವರು ಬೆಳೆಸ್ಕೋಬೇಕಾಗಿದೆ. ಅರ್ಜೆಂಟ್ ಆಯ್ತು, ಹಸಿವಾಯ್ತು, ಹಿಂಗಾಯ್ತು, ಒಂದ್ ಬಿಸ್ಕೆಟ್ ತಿಂದೆ ಸಾಕು, 2 ಪ್ಯಾಕೆಟ್ ಬಿಸ್ಕೆಟ್ ತಿಂದ್ರೆ ಆಯ್ತು, ಆರೋಗ್ಯ ಆಯ್ತು, ಶಕ್ತಿ ಬಂತು ಅಂತ ದಯವಿಟ್ಟು ಅನ್ಕೋಬೇಡಿ. ಯಾವುದೇ ಜಂಕ್ ಫುಡ್
ಮೈದಾ, ಅತಿಯಾದ ಸಕ್ಕರೆ ಮತ್ತು ಪಾಮಾಯಿಲ್ ಇವುಗಳಿಂದನೇ ಆಗಿರುತ್ತೆ. ಜೊತೆಗೆ ನಮ್ಮ ಆರೋಗ್ಯಕ್ಕೆ ತುಂಬಾ ತೊಂದರೆ ಮಾಡುವಂತಹ ಪ್ರಿಸರ್ವೇಟಿವ್ ನ ಇಟ್ಟಿರ್ತಾರೆ. ಈ ಅನಾರೋಗ್ಯಕರವಾದನ್ನ ಪದೇ ಪದೇ ತಿಂತಾ ಇರುವಾಗ ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಎಲ್ಲವೂ ಬರುತ್ತದೆ. ಮತ್ತು ಈಗಿನ ಜನರೇಷನ್ ಅಲ್ಲಿ ಬರ್ತಾ ಇರುವಂತ PCOD ತೊಂದರೆಗಳು, ಮಾನಸಿಕವಾಗಿ ಒಂಥರ ಸ್ಟೆಬಿಲಿಟಿ ಇಲ್ಲದೆ ಇರುವಂತದ್ದು ಎಲ್ಲವೂ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ನಾವು ಏನ್ ತಿಂತೀವೋ ನಾವು ಅದಾಗಿರ್ತೀವಿ. ಒಳ್ಳೆಯ ಆಹಾರ ತಿಂದಾಗ ಮನಸ್ಥಿತಿಯೂ ಚೆನ್ನಾಗಿರುತ್ತೆ. ಅದೇ ರೀತಿಯ ಕೆಟ್ಟ ಆಹಾರ ಅಥವಾ ಆರೋಗ್ಯಕ್ಕೆ ಒಳ್ಳೆಯದಲ್ಲದಿರುವಂತ ಆಹಾರ ತಿಂದಾಗ ಮನಸ್ಥಿತಿಯೂ ಕೆಟ್ಟು ಹೋಗುತ್ತೆ. ಇದು ಎಲ್ಲರಲ್ಲೂ ನೆನಪಿರಲಿ. ನಮಸ್ಕಾರ.